ಇದು ಇನ್ನೊಂದು ಇಂಪಾರ್ಟೆಂಟ್ ಚೇಂಜಸ್ ಏನಾಗುತ್ತಂದರೆ ಕಸ್ತೂರಿ ರಂಗಪ್ಪ ನಾಯಕರ ತರುವಾಯ ಹಿರೇಮದಕರ ನಾಯಕರ ಮಡದಿಯವರು ಇರ್ತಾರೆ, ಗಂಡಿಳ ಓಬವ್ವನಾಗತಿಯವರು ಅಂತೇಳಿ. ಅವರು ತನ್ನ ಸ್ವಂತ ತಮ್ಮಗಳನ್ನು ಅಧಿಕಾರಕ್ಕೆ ತರಬೇಕು ಅಂತಕ್ಕಂಥ ಒಂದು ಆಲೋಚನೆ. ಅವ್ರ ಬ್ರದರ್ಸು ಅಂದರೆ ಪೂರ್ತಿಯಾಗಿ ನೆಂಟರ ಮಂತನಕ್ಕೆ ಅಧಿಕಾರನ ಪಡ್ಕೊಂಬಿಡ್ಬೇಕು ನಾನು ಅಂತಕ್ಕಂಥ ಒಂದು ಆಲೋಚನೆ. ಯಾರದ್ದು ಓಬಳವನಾಗ್ತಿದ್ರು. ಕಸ್ತೂರಿ ರಂಗಪ್ಪ ನಾಯಕರ ಎರಡನೇ ಹೆಂಡ್ತಿ, ಅಲ್ಲ ಹಿರೇಮದಕರ ನಾಯಕರ ಎರಡನೇ ಹೆಂಡ್ತಿ. ಆ ಒಂದು ವಿಚಾರದಲ್ಲಿ ಭಾಳ ಹಠ ಹಿಡಿತಾಳೆ ಅಮ್ಮ. ನರಸಪ್ಪ ನಾಯಕ ನಂತರ ನೀಲಪ್ಪ ನಾಯಕ ಅಂಥೇಳಿ ಅವರಿಬ್ಬರು. ಈ ಕಸ್ತೂರಿ ರಂಗಪ್ಪ ನಾಯಕರ ಮರಣದ ತರುವಾಯ ಇವರನ್ನೇ ಅಧಿಕಾರಕ್ಕೆ ತರಬೇಕು ನನ್ನ ತಮ್ಮಗಳನ್ನು. ಹಿರೇಮದಕರ ನಾಯಕರವರ ಆಲೋಚನೆಯೂ ಕೂಡ ಆಸೆನೂ ಅದೇ ಆಗಿತ್ತು ಅಂತಕ್ಕಂಥ ಕಥೆಗಳನ್ನು ಕಟ್ತಾಳೆ ಅಮ್ಮ.